ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 23 ಮತ್ತು 24 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳು. ಸೊ ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನಾವು ನೋಡೋಣ ಬನ್ನಿ. ಗಮನಿಸಿ, 1ನೇ ಕ್ವಶನ್. ಪ್ರತಿ ವರ್ಷ ಭಾರತದಲ್ಲಿ ಕೆಳಗಿನ ಯಾವ ದಿನದಂದು ಪೊಲೀಸ್ ಸ್ಮರಣಾರ್ಥ ದಿನ, ನೋಡಿ ಪೊಲೀಸ್ ಕೊಮೊಮರೇಷನ್ ಡೇ ಅಂತ ಕರೀತಾರೆ, ಈ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಸರಿಯಾದಂಥ ಉತ್ತರ ಅಕ್ಟೋಬರ್ 21. ಅಕ್ಟೋಬರ್ 21. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋದಾದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ಸೊ PIB ನ್ಯೂಸ್ ಪೇಪರ್ ಇದು. ಓಕೆ, ಸೊ ಗಮನಿಸಬಹುದು ಪೊಲೀಸ್ ಕೊಮೊಮರೇಷನ್ ಡೇ. ಹಾಗಾದರೆ ಈ ವರ್ಷ ಪೊಲೀಸ್ ಕೊಮೊಮರೇಷನ್ ಡೇ ಎಲ್ಲಿ ಆಚರಣೆ ಮಾಡಲಾಯಿತು ಅಂತ ಕೇಳ್ತಾರೆ. ಛತ್ತೀಸ್ಗಢದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕೇಳಬಹುದು 2025ನೇ ಸಾಲಿನ ಪೊಲೀಸ್ ಸ್ಮರಣಾರ್ಥ ದಿನವನ್ನು ಕೇಂದ್ರ ಸರ್ಕಾರ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಿತ್ತು ಅಂತ. ಛತ್ತೀಸ್ಗಢ, ಇದು ನೆನಪಿರಬೇಕು ನಿಮಗೆ. ಓಕೆ, ಸೊ ಗಮನಿಸಬಹುದು ನೀವು ಯಾಕೆ ಈ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಛತ್ತೀಸ್ಗಢದಲ್ಲಿ 2025 ಅಕ್ಟೋಬರ್ 21ರಂದು ಪೊಲೀಸ್ ಸ್ಮರಣಾರ್ಥ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಸೊ ಇದನ್ನು ಗಮನಿಸಬೇಕು. ಇನ್ನು ಕರ್ತವ್ಯದ ವೇಳೆ ಪ್ರಾಣ ತ್ಯಾಗ ಮಾಡಿದಂತಹ ಧೈರ್ಯಶಾಲ ಪೊಲೀಸ್ ಸಿಬ್ಬಂದಿಯನ್ನು ಗೌರವಿಸಲು ಪ್ರತಿ ವರ್ಷ ಅಕ್ಟೋಬರ್ 21ರಂದು ಭಾರತದಾದ್ಯಂತ ಪೊಲೀಸ್ ಸ್ಮರಣಾರ್ಥ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಸೊ ಇದರ ಉದ್ದೇಶವೇನು ಹಾಗಾದರೆ? ನೋಡಿ, ಈ ದಿನಾಂಕವು 1959 ಲಡಾಖ್ನಲ್ಲಿ ನಡೆದಂತಹ ಹಾಟ್ ಸ್ಟ್ರಿಂಗ್ಸ್ನ ಘಟನೆಯಲ್ಲಿ ಸೂಚಿಸುತ್ತದೆ. ಅಲ್ಲಿ 10 ಭಾರತೀಯ ಪೊಲೀಸರು ಚೀನೀ ಸೈನ್ಯದಿಂದ ಹೊಂಚು ದಾಳಿ ನಡೆಸಿ ಹುತಾತ್ಮರಾಗ್ತಾರೆ. ಸೊ ಆ ಕಾರಣಕ್ಕಾಗಿ ಆ ದಿನದಂದು ನಾವು ಪ್ರತಿ ವರ್ಷ ಪೊಲೀಸರ ಸ್ಮರಣಾರ್ಥ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೋಡಿ, ಹಾಟ್ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಈ ಘಟನೆ 1959ರಲ್ಲಿ ನಡೆಯುತ್ತದೆ. ಓಕೆ, ಸೊ ಇನ್ನು ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಭಾರತದ ಮೊಟ್ಟ ಮೊದಲ ದೇಶೀಯವಾಗಿ ವಿನ್ಯಾಸಗೊಳಿಸಲಾದಂತಹ ಮತ್ತು ತಯಾರಿಸಿದಂತಹ ವಿಮಾನವಾಹಕ ನೌಕೆ ಯಾವುದು? ನೋಡಿ, ವಿಮಾನವಾಹಕ ನೌಕೆ ಇದು ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡಿಸೈನ್ ಮಾಡಿದಂತಹ ಮ್ಯಾನುಫ್ಯಾಕ್ಚರ್ ಆಗಿರೋದಂಥ ಏರ್ಕ್ರಾಫ್ಟ್ ಆಗಿದೆ. ಏರ್ಕ್ರಾಫ್ಟ್ ಕ್ಯಾರೀಸ್. ಓಕೆ, ಸರಿಯಾದಂಥ ಉತ್ತರ INS ವಿಕ್ರಾಂತ್. ಓಕೆ, ಸೊ ಈ INS ವಿಕ್ರಾಂತ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, INS ವಿಕ್ರಾಂತ್ ಈಗ ದೇಶೀಯವಾಗಿ ವಿನ್ಯಾಸಗೊಳಿಸಿದಂತಹ ಮತ್ತು ತಯಾರಿಸಿದಂತಹ ವಿಮಾನ ವಾಹಕ ನೌಕೆಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೋಡೋಣ. ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ PIBಯ ಯಾವುದೇ ಮಾಹಿತಿ ಆಗಿದ್ದರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಇದನ್ನು ಬಿಡುಗಡೆ ಮಾಡುತ್ತೆ. INS ವಿಕ್ರಾಂತ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ನೋಡಿ ಏರ್ಕ್ರಾಫ್ಟ್ ಕ್ಯಾರೀಸ್ ಆಗಿದೆ. ಆ್ಯಂಡ್ ಇದು ಲ್ಯಾಂಡ್ಮಾರ್ಕ್ ಇನ್ ನಾವಲ್ ಕ್ಯಾಪಬಿಲಿಟಿಯನ್ನು ಹೊಂದಿರತಕ್ಕಂಥದ್ದು. ಓಕೆ, INS ವಿಕ್ರಾಂತ್. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಾವು ಗಮನಿಸಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೀ ಪಾಯಿಂಟ್ಸ್ಗಳನ್ನು ಕೂಡ ನೀವು ಗಮನಿಸಬಹುದು, ಇಂಗ್ಲೀಷಲ್ಲಿದೆ. ಓಕೆ, ಸೊ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು INS ವಿಕ್ರಾಂತ್ನಲ್ಲಿ ದೀಪಾವಳಿಯನ್ನು ಆಚರಿಸಿದರು ಮತ್ತು ಇಲ್ಲಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಶಸ್ತ್ರ ಪಡೆಗಳ ಏಕತೆಯನ್ನು ಶ್ಲಾಘಿಸಿದರು. INS ವಿಕ್ರಾಂತ್ ಭಾರತದ ಮೊಟ್ಟ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಮತ್ತು ತಯಾರಿಸಿದಂತಹ ವಿಮಾನವಾಹಕ ನೌಕೆಯಾಗಿದೆ. ಇದನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ, ಸೊ ನೋಡಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಇದನ್ನು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಓಕೆ ನಿರ್ಮಿಸಿದೆ. ಈ ವಾಹಕವನ್ನು 2022ರಲ್ಲಿ ನಿಯೋಜಿಸಲಾಯಿತು. ಇದು 262 ಮೀಟರ್ ಉದ್ದ, 62 ಮೀಟರ್ ಅಗಲವನ್ನು ಹೊಂದಿದ್ದು 14 ಡೆಕ್ಗಳನ್ನು ಹೊಂದಿದೆ. ಇದರ ಪೂರ್ಣ ಲೋಡ್ ಸ್ಥಳಾಂತರವು 43,000 ಟನ್ ಆಗಿದೆ. ಸೊ ಇಷ್ಟೆಲ್ಲ ಮಾಹಿತಿ INS ವಿಕ್ರಾಂತಿಗೆ ಸಂಬಂಧಪಟ್ಟಿದೆ, ನೆನಪಿರಬೇಕಿದು. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು
ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಹಿಮ ಚಿರತೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೋಡಿ, ಇಂಟರ್ನ್ಯಾಷನಲ್ ಡೇ ಆಫ್ ದ ಸ್ನೋ ಲಿಯೋಪಾರ್ಡ್. ಅಕ್ಟೋಬರ್ 23 ಸರಿಯಾಗಿರ್ತಕ್ಕಂಥ ಉತ್ತರ. ಗುಡ್ಡದ ಭೂತ ಅಂತ ಅದನ್ನು ಕರೀತಾರೆ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಗಮನಿಸಬಹುದು, ಇಂಡಿಯಾ ಸೆಲೆಬ್ರೇಟ್ಸ್ ಇಂಟರ್ನ್ಯಾಷನಲ್ ಸ್ನೋ ಲಿಯೋಪಾರ್ಡ್ ಡೇ ವಿತ್ ನೇಷನ್ ವೈಡ್. ನೋಡಿ, ಯಾಶ್ 23 ಫಾರ್ 23 ಕ್ಯಾಂಪೇನ್. ನೋಡಿ, ಡೈರೆಕ್ಟಾಗಿ ಕೇಳ್ಬೋದು ನಿಮಗಿದನ್ನ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಯಾಶ್ 23 ಫಾರ್ 23 ಕ್ಯಾಂಪೇನ್ ಅಥವಾ ಯಾಶ್ 23 ಫಾರ್ 23 ಅಭಿಯಾನವು ಕೆಳಗಿನ ಯಾವ ಪ್ರಾಣಿಯನ್ನು ಕುರಿತು ಭಾರತವು ರಾಷ್ಟ್ರದಾದ್ಯಂತ ನಡೆಸಿತು? ನೋಡಿ, ನೇಷನ್ ವೈಡ್, ರಾಷ್ಟ್ರದಾದ್ಯಂತ ನಡೆಸಿತು ಅಂತ ಕೇಳ್ತಾರೆ. ಸೊ ಸ್ನೋ ಲಿಯೋಪಾರ್ಡ್ ಅಂತ ನಿಮಗೆ ಗೊತ್ತಿರಬೇಕು, ಅಂದರೆ ಹಿಮಚಿರತೆ. ಭಾರತದಲ್ಲಿ ಹಿಮಚಿರತೆಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಓಕೆ, ಸೊ ಗಮನಿಸಬಹುದು. ಅಂದರೆ ಎಷ್ಟು ಹೆಚ್ಚಾಗಿದೆ ಇಲ್ಲೇ ಕೊಟ್ಟಿದ್ದಾರೆ, ಗಮನಿಸಿ. ರಿಪೋರ್ಟ್ ಫಸ್ಟ್ ಎವರ್ ಸೆನ್ಸಸ್ ರೆಕಾರ್ಡಿಂಗ್ 718 ಸ್ನೋ ಲಿಯೋಪಾರ್ಡ್ಸ್. ಭಾರತದಲ್ಲಿ ಈಗ ಬಿಡುಗಡೆಯಾಗಿರ್ತಕ್ಕಂಥ ವರದಿಯ ಪ್ರಕಾರ 718 ಸ್ನೋ ಲಿಯೋಪಾರ್ಡ್ಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇದನ್ನು ಕೂಡ ನಿಮಗೆ ಎಕ್ಸಾಮಿಗೆ ಕೇಳ್ಬೋದು. ಇತ್ತೀಚೆಗೆ ಬಿಡುಗಡೆಯಾದ ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ ಭಾರತದಲ್ಲಿರ್ತಕ್ಕಂಥ ಒಟ್ಟು ಸ್ನೋ ಲಿಯೋಪಾರ್ಡ್ಗಳ ಸಂಖ್ಯೆ ಎಷ್ಟು ಅಂತ 718 ನೆನಪಿರಬೇಕು. ಸೊ ಈ ಕ್ಯಾಂಪೇನ್ ನೆನಪಿರಲಿ. ಯಾಶ್ 23 ಫಾರ್ 23 ಕ್ಯಾಂಪೇನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು ಇದು ನಿಮಗೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಭಾರತವು ಅಂತಾರಾಷ್ಟ್ರೀಯ ಹಿಮಚಿರತೆ ದಿನವನ್ನು ರಾಷ್ಟ್ರವ್ಯಾಪಿ ಯಾಶ್ 23 ಫಾರ್ 23 ಅಭಿಯಾನದೊಂದಿಗೆ ಆಚರಿಸ್ತಾ ಇದೆ. ಇದರ ಮೊಟ್ಟಮೊದಲ ಜನಗಣತಿ ದಾಖಲಾತಿಯಲ್ಲಿ ಬಿಡುಗಡೆಯಾಗಿರ್ತಕ್ಕಂಥದ್ದು 718 ಹಿಮಚಿರತೆಗಳು ಕಂಡುಬಂದಿದ್ದು, ಇದು ವಿಶಿಷ್ಟ ದಾಖಲೆಯಾಗಿದೆ. ಓಕೆ, ದಾಖಲೆಯಾಗಿದೆ ನೋಡಿ. ಅಂತಾರಾಷ್ಟ್ರೀಯ ಹಿಮಚಿರತೆ ದಿನವನ್ನು ಅಕ್ಟೋಬರ್ 23ರಂದು ಆಚರಿಸಲಾಗುತ್ತದೆ. ಇದನ್ನು ಪರ್ವತದ ಭೂತ ಎಂದು ಕರೆಯಲ್ಪಡುತ್ತದೆ. ಇದು ಸುಂದರವಾಗಿರುತ್ತದೆ, ಮಚ್ಚುಳ್ಳ ಕೋಟನ್ನು ಹೊಂದಿದ್ದು ಅದು ಶೀತದಿಂದ ರಕ್ಷಿಸಲ್ಪಡುತ್ತದೆ. ಇವು ಮುಖ್ಯವಾಗಿ ರಷ್ಯಾ, ಮಂಗೋಲಿಯಾ, ಚೀನಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಭಾರತ ಮತ್ತು ನೇಪಾಳ ಸೇರಿದಂತೆ ಮಧ್ಯ ಏಷ್ಯಾದ 12 ದೇಶಗಳಲ್ಲಿ ಅವು ಕಂಡುಬರುತ್ತವೆ. ಹಿಮಚಿರತೆಯನ್ನು IUCNನಲ್ಲಿ ದುರ್ಬಲ ಎಂದು ವರ್ಗೀಕರಿಸಲಾಗಿದೆ ಮತ್ತು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಇದು ರಕ್ಷಿಸಲ್ಪಟ್ಟಿದೆ. ನೋಡಿ, ಭಾರತದಲ್ಲಿ ವನ್ಯಜೀವಿ ರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ 1972. IUCN ಇದನ್ನು ದುರ್ಬಲ ವಲ್ನರಬಲ್ ಪಟ್ಟಿಯಲ್ಲಿ ಇರಿಸಿದೆ. ಸೊ ಇದು ಮಧ್ಯ ಏಷ್ಯಾದ 12 ದೇಶಗಳಲ್ಲಿ ಕಂಡುಬರುತ್ತದೆ, ನೆನಪಿರಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ದಾರೋಜಿ ಕರಡಿ ಅಭಯಾರಣ್ಯದ ಬಳಿ ಕಾಣಿಸಿಕೊಂಡಂತಹ ಭಾರತೀಯ ಸ್ಕಾಪ್ಸ್ ಗೂಬೆ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ನೋಡಿ, ದಾರೋಜಿ ಸ್ಲಾತ್ ಬಿಯರ್ ಸೆಂಚುರಿಯಲ್ಲಿ ಕಂಡುಬಂದಿದೆ ಈ ಸ್ಕಾಪ್ ಹಾಲ್. ಓಕೆ, ಸ್ಕಾಪ್ಸ್ ಹಾಲ್ ಎಲ್ಲಿ? ಮುಖ್ಯವಾಗಿ ಇದು ದಕ್ಷಿಣ ಏಷ್ಯಾಕ್ಕೆ ಸ್ಥಳೀಯವಾಗಿದೆ. ಅಂದರೆ ಇಡೀ ದಕ್ಷಿಣ ಏಷ್ಯಾದಲ್ಲೇ ಇದು ಮಾತ್ರನೇ ಕಂಡುಬರತಕ್ಕಂಥ ಒಂದು ಗೂಬೆ. ಇದು ಹೆಚ್ಚಾಗಿ ಕಂಡುಬರತಕ್ಕಂಥ ಒಂದು ಗೂಬೆ ಇದು ದಕ್ಷಿಣ ಏಷ್ಯಾದಾದ್ಯಂತ, ಸ್ಕಾಪ್ಸ್ ಗೂಬೆ. ಓಕೆ, ಯಾಕೆ ಇಂಪಾರ್ಟೆಂಟು ಅಂದರೆ ಇದೇ ಮೊಟ್ಟಮೊದಲ ಬಾರಿಗೆ ದಾರೋಜಿ ಕರಡಿಧಾಮದಲ್ಲಿ ಈ ಅಪರೂಪದ ಸ್ಕಾಪ್ಸ್ ಗೂಬೆ ಪತ್ತೆಯಾಗಿದೆ. ಓಕೆ, ಸೊ ಇದು ನೆನಪಿರಬೇಕು. ಕರ್ನಾಟಕದಲ್ಲಿ ಇದು ಮೊಟ್ಟಮೊದಲ ದಾಖಲಾತಿಯಾಗಿದೆ ಈ ಗೂಬೆ ಜಾತಿ. ಓಕೆ ನೋಡಿ, ಪಕ್ಷಿ ವೀಕ್ಷಕರು ದಾರೋಜಿ ಕರಡಿ ಅಭಯಾರಣ್ಯದಲ್ಲಿ ಇದನ್ನು ಗುರುತಿಸಿದ್ದಾರೆ. ಮುಖ್ಯವಾಗಿ ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಸೊ ದಾರೋಜಿ ಕರಡಿ ಅಭಯಾರಣ್ಯ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಓಕೆ, ಈ ಸ್ಕಾಪ್ಸ್ ಗುಬ್ಬೆಯನ್ನು ಮೊದಲ ಬಾರಿಗೆ ನೋಡಿದ್ದಾರೆ. ಭಾರತೀಯ ಸ್ಕಾಪ್ಸ್ ಗುಬ್ಬೆ ದಕ್ಷಿಣ ಏಷ್ಯಾಕ್ಕೆ ಸ್ಥಳೀಯವಾಗಿರುವ ಒಂದು ಸಣ್ಣ ಕಾಡು ಗುಬ್ಬೆಯಾಗಿದೆ. ಭಾರತ, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ, ಇರಾನ್ನಲ್ಲಿ ಈ ಗೂಬೆಗಳು ಕಂಡುಬರುತ್ತವೆ. ಇದು ಕಾಡುಗಳು, ಪೊದೆಗಳು, ಕೃಷಿ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ವಲಸೆ ಹೋಗುವುದಿಲ್ಲ ಇದು. ಈ ಗೂಬೆ 17ರಿಂದ 20 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದ್ದು ಸುಮಾರು 45 ಸೆಂಟಿಮೀಟರ್ ರೆಕ್ಕೆಗಳನ್ನು ಹೊಂದಿರುತ್ತದೆ.
ಇದನ್ನು IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ರೆಡ್ ಲೀಸ್ಟ್ ಅಡಿಯಲ್ಲಿ ಕನಿಷ್ಠ ಕಾಳಜಿ ಎಂದು ಪಟ್ಟಿ ಮಾಡಲಾಗಿದೆ. ಓಕೆ, ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 2025ರಿಂದ 2029 IUCN ಪ್ರಭೇದಗಳ ಉಳಿವು ಆಯೋಗ. ಗಮನಿಸಿ, IUCN ಸ್ಪೀಸಸ್ ಸರ್ವೈವಲ್ ಕಮಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಆಯೋಗದ ಮೊಟ್ಟ ಮೊದಲ ಏಷ್ಯನ್ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ವಿವೇಕ್ ಮೆನನ್. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಗಮನಿಸಬಹುದು. ವಿವೇಕ್ ಮೆನನ್ ಮೂಲತಃ ಭಾರತೀಯರು. ಇವರು 2025ರಿಂದ 29 ಅವಧಿಗೆ IUCNನ ಪ್ರಭೇದಗಳ ಉಳಿವು ಆಯೋಗವಿದೆ. ಪ್ರಭೇದಗಳ ಉಳಿವು ಆಯೋಗ ಸ್ಪೀಸಸ್ ಸರ್ವೈವಲ್ ಕಮಿಷನ್. ಈ ಆಯೋಗದ ಏಷ್ಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದು ಮೊಟ್ಟ ಮೊದಲ ಬಾರಿಗೆ. ಓಕೆ, ವಿವೇಕ್ ಮೆನನ್ ನೆನಪಿರಬೇಕಿದು. ಗಮನಿಸಬಹುದು. IUCN ಮೆಂಬರ್ಸ್ ಎಲೆಕ್ಟ್ ವಿವೇಕ್ ಮೆನನ್ ಆ್ಯಸ್ ದ ನ್ಯೂ ಚೇರ್ ಆಫ್ ದ IUCN ಸ್ಪೀಸೀಸ್ ಸರ್ವೈವಲ್ ಕಮಿಷನ್. ಓಕೆ, ಈ ಥರದ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಏನು ಡೀಟೇಲ್ಸ್ ಇದೆ ಇದರ ಬಗ್ಗೆ ಅಂತ ನಾವು ತಿಳ್ಕೊಳ್ಳೋಣ. ಇತ್ತೀಚೆಗೆ ಭಾರತೀಯ ವನ್ಯಜೀವಿ ಸಂರಕ್ಷಣಾವಾದಿಯಾಗಿರ್ತಕ್ಕಂಥ ವಿವೇಕ್ ಮೆನನ್ ಅವರು 2025ರಿಂದ 29 ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ, ಈ ಒಕ್ಕೂಟದ ಪ್ರಭೇದಗಳ ಉಳಿವು ಆಯೋಗ SSC ಅಂತ ಕರೀತಾರೆ. ಸೊ ಈ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಯೋಗದ 75 ವರ್ಷಗಳ ಇತಿಹಾಸದಲ್ಲಿ ಈ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಏಷ್ಯನ್ ಇವರು. SSC ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ಜಾತಿಗಳ ಉಳಿವನ್ನು ಖಚಿತಪಡಿಸಿಕೊಳ್ಳಲು ಕೆಲಸ ಮಾಡುವ 11,000ಕ್ಕೂ ಹೆಚ್ಚು ತಜ್ಞರ ಜಾಗತಿಕ ಜಾಲ ಇದಾಗಿದೆ. ಓಕೆ, ಸೊ ಗಮನಿಸಿ, ಇಷ್ಟು ಮಾಹಿತಿ ನೆನಪಿರಲಿ ನಿಮಗೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಭಾರತ ಯುರೋಪ್ ಒಕ್ಕೂಟದ ಗಮನಿಸಿ, ಇಂಡಿಯಾ ಯುರೋಪಿಯನ್ ಯೂನಿಯನ್ ಈ ಒಕ್ಕೂಟದ ಮೊಟ್ಟ ಮೊದಲ ಜಂಟಿ ಭಯೋತ್ಪಾದನಾ ನಿಗ್ರಹ ತರಬೇತಿ. ಹಾಗಾದರೆ ಭಯೋತ್ಪಾದನಾ ನಿಗ್ರಹ ತರಬೇತಿಯನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ ಕೇಳ್ತಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಯುರೋಪಿಯನ್ ಯೂನಿಯನ್ ಕೈಗೊಂಡಂತಹ ಒಂದು ಟ್ರೈನಿಂಗ್ ಆಗಿದೆ. ಓಕೆ, ಸೊ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಗಮನಿಸಬಹುದು. ಭಯೋತ್ಪಾದನಾ ನಿಗ್ರಹ ತರಬೇತಿ ಎಲ್ಲಿ ಅಂತ ಕೇಳ್ತಾರೆ? ಹರಿಯಾಣ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ನಿಮಗೆ. ಇಂಡಿಯಾ ಯುರೋಪಿಯನ್ ಯೂನಿಯನ್ ಅಂತ ಬಂದರೆ 21 ದೇಶಗಳ ಒಂದು ಸಂಘಟನೆ ಅದು. ಓಕೆ, ಆ ಯೂನಿಯನ್ ಜೊತೆಗೆ ಭಾರತ ನಡೆಸಿರ್ತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಫಸ್ಟ್ EU ಇಂಡಿಯಾ ಜಾಯಿಂಟ್ ಕೌಂಟರ್ ಟೆರರಿಸಮ್ ಎಕ್ಸಸೈಸ್ ನೋಡಿ. ಇದು ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯಾ ನಡುವಿನ ನಡೀತಿರ್ತಕ್ಕಂಥ ಮೊಟ್ಟ ಮೊದಲ ಜಾಯಿಂಟ್ ಕೌಂಟರ್ ಟೆರರಿಸಮ್ ಎಕ್ಸಸೈಸ್ ಆಗಿದೆ. ಸೊ ಇದು ಡ್ರೋನ್ ಮೂಲಕ ನಡೀತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೂಕ್ಷ್ಮ ಕ್ವಶನ್ಗಳು ಇವು ಇಂಪಾರ್ಟೆಂಟ್ ಆಗುತ್ತೆ. ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳಿಂದ ಹೊರಹೊಮ್ಮುತ್ತಿರುವ ಬೆದರಿಕೆಗಳಿಂದ ನಿರ್ಣಾಯಕ ಮೂಲ ಸೌಕರ್ಯ ಮತ್ತು ಮೃದು ಗುರಿಗಳನ್ನು ರಕ್ಷಿಸುವ ಮತ್ತು ಸಮಗ್ರ ಪ್ರತಿ ಡ್ರೋನ್ ಕಾರ್ಯಾಚರಣೆಗಳಿಗೆ ಕಾರ್ಯವಿಧಾನಗಳನ್ನು ರೂಪಿಸುವ ಗುರಿಯನ್ನು ಹೊಂದಿರುವ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ತಮ್ಮ ಮೊಟ್ಟ ಮೊದಲ ಭಯೋತ್ಪಾದನಾ ನಿಗ್ರಹ ವ್ಯಾಯಾಮವನ್ನು ನಡೆಸಿವೆ. ಈ ತರಬೇತಿಯು ಅಕ್ಟೋಬರ್ 13ರಿಂದ 15ರವರೆಗೆ ಉತ್ತರ ಭಾರತದ ಹರಿಯಾಣದಲ್ಲಿ ನಡೆಯಿತು. ಸೊ ಹರಿಯಾಣದಲ್ಲಿ ನಡೆದಿದೆ. ಪ್ರತಿಕೂಲ ಡ್ರೋನ್ಗಳನ್ನು ಪತ್ತೆ ಹಚ್ಚುವುದು, ಅವುಗಳನ್ನು ಟ್ರ್ಯಾಕ್ ಮಾಡುವುದು ಮತ್ತು ಅವುಗಳನ್ನು ತಟಸ್ಥಗೊಳಿಸುವುದರಲ್ಲೇ ವ್ಯಾಪಕ ಅನುಭವ ಹೊಂದಿರುವ ಈ ತಂಡವು ದೇಶದ ಗಣ್ಯ ಭಯೋತ್ಪಾದನಾ ನಿಗ್ರಹ ಪಡೆಯಾಗಿದ್ದು ತರಬೇತಿಯನ್ನು ಮುನ್ನಡೆಸಿತು. ಓಕೆ, ಇನ್ನು ನಾವು 7ನೇ ಕ್ವಶನ್ ನೋಡೋಣ. ಭಾರತೀಯ ವಾಯುಪಡೆ
IAF ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತ್ಯಂತ ಶಕ್ತಿಶಾಲಿ ವಾಯುಪಡೆಯಾಗಿದೆ? ಮೋಸ್ಟ್ ಇಂಪಾರ್ಟೆಂಟು ಚೀನಾ. ನೋಡಿ, ಚೀನಾವನ್ನು ಇದೀಗ ಭಾರತದ ವಾಯುಪಡೆ ಹಿಂದಿಕ್ಕಿದೆ. ಶಕ್ತಿಶಾಲಿಯಲ್ಲಿ ಭಾರತದ ವಾಯುಪಡೆ ಇದೀಗ ಚೀನಾವನ್ನು ಹಿಂದಿಕ್ಕಿ ಜಾಗತಿಕವಾಗಿ 3ನೇ ಅತ್ಯಂತ ಶಕ್ತಿಶಾಲಿ ವಾಯುಪಡೆಯಾಗಿದೆ. 1ನೇ ಸ್ಥಾನದಲ್ಲಿ ಅಮೇರಿಕಾ ಇದ್ದರೆ, 2ನೇ ಸ್ಥಾನದಲ್ಲಿ ರಷ್ಯಾ ಇದೆ, 3ನೇ ಸ್ಥಾನದಲ್ಲಿ ನಮ್ಮ ಭಾರತ. ಸಡನ್ನಾಗಿ ಚೀನಾ 4ನೇ ಸ್ಥಾನಕ್ಕೆ ಕುಸಿದಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಗಮನಿಸಿ. ಇಂಡಿಯನ್ ಏರ್ ಫೋರ್ಸ್ ಓವರ್ಟೇಕ್ ಚೀನಾ. ಓಕೆ, ನೋಡಿ ಗಮನಿಸಿ. ಸೆಕ್ಯೂರ್ಸ್ 3rd ಸ್ಪಾಟ್ ಅಮಾಂಗ್ ವರ್ಲ್ಡ್ ಟಾಪ್ ಏರ್ ಫೋರ್ಸ್ 2025. ಸೊ ನೋಡಿ, ವರ್ಲ್ಡ್ ಟಾಪ್ ಏರ್ ಫೋರ್ಸ್ 2025ನಲ್ಲಿ 3rd ಸ್ಥಾನವನ್ನು ಭಾರತ ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಚೀನಾವನ್ನು ಓವರ್ಟೇಕ್ ಮಾಡಿದೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಾವು ಗಮನಿಸೋಣ. ವಿಶ್ವ ಆಧುನಿಕ ಮಿಲಿಟರಿ ವಿಮಾನಗಳ ಡೈರೆಕ್ಟರಿ WDMMA ಶ್ರೇಯಾಂಕ ಬಿಡುಗಡೆಯಾಗಿದೆ. ಈ ಶ್ರೇಯಾಂಕದ ಪ್ರಕಾರ ಭಾರತೀಯ ವಾಯುಪಡೆ ಚೀನಾವನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತ್ಯಂತ ಶಕ್ತಿಶಾಲಿ ವಾಯುಪಡೆಯಾಗಿದೆ. ಅಮೆರಿಕ ವಾಯುಪಡೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ, ರಷ್ಯಾ ನಂತರದಲ್ಲಿದ್ದರೆ ಚೀನಾ ವಾಯುಪಡೆ 4ನೇ ಸ್ಥಾನಕ್ಕೆ ಕುಸಿದಿರತಕ್ಕಂಥದ್ದು. ಪ್ರಸ್ತುತ ಭಾರತ ಈ ಸ್ಥಾನಕ್ಕೇರಲು IAF ಏನಿದೆ ತನ್ನಲ್ಲಿ ಡೆಸಾಲ್ಟ್, ರಫೇಲ್ಸನ್ನು, ಸುಖೋಯ್ 30 MKIಗಳು ಮತ್ತು ತೇಜಸ್ನಂತಹ 4ನೇ ತಲೆಮಾರಿನ MiG-29 ಆಗಿರ್ಬೋದು, ಡೆಸಾಲ್ಟ್ ಮಿರಾಜ್ 2000ನಂತಹ 4.5 ತಲೆಮಾರಿನ ವಿಮಾನಗಳನ್ನು ಪ್ರಸ್ತುತ ನಿರ್ವಹಿಸ್ತಾ ಇದೆ. ಸೊ ಈ ಎಲ್ಲ ಕಾರಣಕ್ಕಾಗಿ 3ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಆಲ್ರೆಡಿ ಜೊತೆಗೆ LCA Mk1A, LCA Mk2, MRFA ಮತ್ತು AMCAನಂತಹ ಸ್ಥಳೀಯ ವಿಮಾನಗಳನ್ನು ಭಾರತ ಸೇರಿಸಲು ಅಂದರೆ IAFಗೆ ಕೊಡಲು ಆಲ್ರೆಡಿ ತಯಾರು ಮಾಡಿಕೊಂಡಿದೆ. ಈ ಎಲ್ಲ ಕಾರಣಕ್ಕಾಗಿ 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. DRDO ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಮಿಲಿಟರಿ ಯುದ್ಧ ಪ್ಯಾರಾಚೂಟ್ ಸಿಸ್ಟಮ್ಸ್ ಅಂದರೆ MCPS ಎಷ್ಟು ಎತ್ತರದಿಂದ ಯುದ್ಧದಲ್ಲಿ ಫ್ರೀಫಾಲ್ ಜಿಗಿತವನ್ನು ಯಶಸ್ವಿಯಾಗಿ ನಡೆಸಿತು? ಸರಿಯಾದಂಥ ಉತ್ತರ 32,000. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ಇಲ್ಲಿ ಗಮನಿಸಬೇಕು, ಫ್ರೀಫಾಲ್ ಜಂಪ್ ಅಂತ ಕರೀತಾರೆ. ಫ್ರೀಫಾಲ್ ಜಂಪ್ ಅಂದರೆ, ಸೊ ನೋಡಿ, ಯುದ್ಧದಂತಹ ಸಂದರ್ಭದಲ್ಲಿ ಅಥವಾ ಅತ್ಯಂತ ಕಠಿಣದ ಸಂದರ್ಭದಲ್ಲಿ ಪ್ಯಾರಾಚೂಟ್ ತುಂಬಾ ಅವಶ್ಯಕವಾಗಿರುತ್ತದೆ. ಯಾರಿಗೆ? ಸೈನಿಕರಿಗೆ. ಮತ್ತು ಎಲ್ಲಾದರೂ ಭಯೋತ್ಪಾದನಾ ಏನಾದರೂ ಸಂಬಂಧಪಟ್ಟಿದ್ದರೆ ಸೈನಿಕರಿಗಾಗಿರ್ಬೋದು, ಯಾರಿಗಾದರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. DRDO ಈಗ ಈ ಫ್ರೀಫಾಲ್ ಜಂಪ್ಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಪಡಿಸಿದೆ ಪ್ಯಾರಾಚೂಟನ್ನು. ಈ ಪ್ಯಾರಾಚೂಟ್ ಸರಿಸುಮಾರು 32,000 ಫೀಟಿಂದ ನಾವು ಜಿಗಿಬಹುದು, ಯಾವುದೇ ಪ್ರಾಣಾಪಾಯ ಆಗುವುದಿಲ್ಲ. ಸೊ ಆ ಕಾರಣ ಮತ್ತು ಇವುಗಳನ್ನು ಡ್ರೋನ್ ಮೂಲಕ ಅಂತರಿಕ್ಷಕ್ಕೆ ಬಿಡುವುದಾಗಿರ್ಬೋದು. ಯುದ್ಧದ ಸಂದರ್ಭದಲ್ಲಿ ಇವುಗಳನ್ನು ಬಳಸಲಿಕ್ಕೆ ಅಭಿವೃದ್ಧಿಪಡಿಸಿರತಕ್ಕಂಥದ್ದು. ಆ ಕಾರಣಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದರು. ಗಮನಿಸಿ, ಮಿಲಿಟರಿ ಕಾಂಬ್ಯಾಟ್ ಪ್ಯಾರಾಚೂಟ್ ಸಿಸ್ಟಮ್ ಅಂತ ಕರೀತಾರೆ. ಇದನ್ನು MCPS ಅಂತ ಕರೀತಾರೆ. ಓಕೆ, ಮಿಲಿಟರಿ ಕಾಂಬ್ಯಾಟ್ ಪ್ಯಾರಾಚೂಟ್ ಸಿಸ್ಟಮ್ ಇಂಡಿಜಿನಿಯಸ್ಲಿ ಅಂದರೆ ಸ್ಥಳೀಯವಾಗಿ ಡೆವಲಪ್ ಮಾಡಿದೆ DRDO. ಓಕೆ, ಭಾರತದಲ್ಲಿ ತಯಾರು ಮಾಡಿದೆ. ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ. ಅದು 32,000 ಫೀಟ್ ಅಲ್ಲಿಂದ ಜಿಗಿದರೂ ಕೂಡ ಏನೂ ಆಗಲ್ಲ. ಓಕೆ, ಸೊ ಈ ಪ್ಯಾರಾಚೂಟ್ MCPS ಅಂತ ಕರೀತಾರೆ. ನೆನಪಿರಲಿ, DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಫ್ರೀಫಾಲ್ ಜಂಪ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಪ್ಯಾರಾಚೂಟ್ ಇದಾಗಿದೆ. ಓಕೆ, ಸೊ ಇದರಿಂದ ಭಾರತದ ವಾಯುಪಡೆಗೆ ಅಗ್ರಗಣ್ಯ ಬಲ ಬಂದಿರತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಸೊ ನೋಡಿ, ಪರೀಕ್ಷಾರ್ಥ ಜಿಗಿತಗಾರರು ಈ ಜಿಗಿತವನ್ನು ಕಾರ್ಯಗತಗೊಳಿಸಿದ್ದು ಸ್ಥಳೀಯ ವ್ಯವಸ್ಥೆಯ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸುಧಾರಿತ ವಿನ್ಯಾಸವನ್ನು ಪ್ರದರ್ಶಿಸಿರ್ತಕ್ಕಂಥದ್ದು. ಈ ಸಾಧನೆಯು MCPS ಅನ್ನು ಪ್ರಸ್ತುತ ಭಾರತೀಯ ಸಶಸ್ತ್ರ ಪಡೆಗಳು ಕಾರ್ಯಾಚರಣೆಯಲ್ಲಿ ಬಳಸುತ್ತಿರುವ ಏಕೈಕ ಪ್ಯಾರಾಚೂಟ್ ವ್ಯವಸ್ಥೆಯಾಗಿದ್ದು,
ಇದನ್ನು 25,000 ಅಡಿಗಳಿಗಿಂತ ಹೆಚ್ಚು ಎತ್ತರಕ್ಕೆ ನಿಯೋಜಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಓಕೆ, MCPS ಪ್ರಸ್ತುತ ಬಳಸ್ತಾ ಇದ್ದರು. ಈಗ 32,000 ಫೀಟನ್ನು ನಾವು ಕಾರ್ಯಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇವತ್ತಿನ ಕರೆಂಟ್ ಅಫೇರ್ಸನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.